ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ವೀಟ್ ಕಾರ್ನಿಂದ ಒಂದು ಹೆಲ್ತಿ ಸಾಲಡ್ ಮಾಡ್ತಾ ಇದ್ದೀನಿ. ಮನೆಯಲ್ಲಿರೋ ಅಂತಹ ಸಾಮಗ್ರಿಗಳನ್ನ ಬಳಸಿ ಇದನ್ನು ಮಕ್ಕಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ, ತುಂಬ ರುಚಿಕರವಾಗಿರುತ್ತೆ. ಹೇಳ್ಬೋದಂದರೆ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸ್ಟಾಪ್ ಮಾಡೋಕ್ಕೆ ಮನಸ್ಸಾಗಲ್ಲ. ಹುಳಿ ಆ ಸ್ವೀಟ್ ಕಾರ್ನಿಂದ ಬರೋ ಅಂಥ ಸ್ವೀಟು, ಮಧ್ಯೆ ಮಧ್ಯೆ ಸಿಗೋ ಅಂಥ ಈರುಳ್ಳಿ ಟೊಮೆಟೊ ಏನು ಸಖತ್ತಾಗಿರುತ್ತೆ ಗೊತ್ತಾ. ಇದು ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನ ಕುದಿಯೋಕೆ ಇಟ್ಕೊಂಡಿದ್ದೆ. ನೀರು ಕುದಿ ಬಂದಾಗ ನಾನು ಸ್ವೀಟ್ ಕಾರ್ನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ನಷ್ಟು ಸ್ವೀಟ್ ಕಾರ್ನ್ನ ತೊಗೊಳ್ತಾ ಇದ್ದೀನಿ. ಸ್ವೀಟ್ ಕಾರ್ನ್ ಬಿಡಿಸಿರೋದು ಬರುತ್ತೆ, ಇಲ್ಲ ನಾವೇ ತೊಗೊಂಡು ಬಂದು ಬಿಡಿಸ್ಕೋಬೋದು. ನಾನು ಹಾಗೆ ತೊಗೊಂಡು ಬಂದು ಬಿಡಿಸಿದ್ದು ಇದು. ಇದನ್ನು ತುಂಬ ಬೇಯಿಸಬಾರ್ದು, 1-2 3 ನಿಮಿಷ ಬೇಯಿಸಿದ್ರೆ ಸಾಕು. ನಂತರ ಇದನ್ನು ಸೋಸ್ಕೊಂಡು ಬಿಡಬೇಕು. ಇಲ್ಲಿ ಒಂದು ಪ್ಯಾನ್ಗೆ 1 ಸ್ಪೂನಷ್ಟು ಬೆಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಆದಷ್ಟು ಬೆಣ್ಣೆನೇ ಯೂಸ್ ಮಾಡಿ. ಈಗ ನಾನೇನು ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಸ್ವೀಟ್ ಕಾರ್ನ್ನ ಹಾಕಿ ಈಗ ಇಲ್ಲಿ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಣ್ಣೆ ಜೊತೆ. ಆ ಬೆಣ್ಣೆ ಜೊತೆ ಫ್ರೈ ಮಾಡಿದಾಗ ಅದು ಒಂಥರ ಆ ಟೇಸ್ಟೇ ಸೂಪರಾಗಿರುತ್ತೆ. ಆಲ್ರೆಡಿ ನಾವು ಬೇಯಿಸಿರೋದ್ರಿಂದ ಇಲ್ಲಿ ತುಂಬ ಹೊತ್ತೇನು ತೊಗೊಳ್ಳಲ್ಲ, 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಬೆಣ್ಣೆ ಜೊತೆ. ಅದೊಂಥರ ಕ್ರಂಚಿನೆಸ್ ಕೊಡುತ್ತೆ ಈ ಥರ ಫ್ರೈ ಮಾಡೋದ್ರಿಂದ ಬೆಣ್ಣೆ ಜೊತೆ. ಇದನ್ನು ಫ್ರೈ ಮಾಡಿದ ಮೇಲೆ ಒಂದು ಬೌಲ್ಗೆ ಹಾಕ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ, ಮಿಸ್ ಮಾಡಬೇಡಿ. ನೋಡಿ, ಈಗ ಬೌಲ್ಗೆ ಹಾಕ್ಕೊಂಡು ಸಣ್ಣಗೆ ಹೆಚ್ಚಿರೋ ಅಂಥ ಒಂದು ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಟೊಮೆಟೊ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರು. ಈಗ ಇದಕ್ಕೊಂದು ಒಗ್ಗರಣೆ ಹಾಕ್ಕೋಬೇಕು. 1 ಸ್ಪೂನಷ್ಟು ಬೆಣ್ಣೆಗೆ ಸಣ್ಣಗೆ ಕಟ್ ಮಾಡಿರೋ ಅಂಥ ಬೆಳ್ಳುಳ್ಳಿ, ನಿಮ್ಮ ಖಾರಕ್ಕೆ ಅನುಗುಣವಾಗಿ ಇಲ್ಲಿ 1 ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಚಿಲ್ಲಿ ಪೌಡರ್ ಹಾಕಿದ ತಕ್ಷಣ ಸ್ಟವ್ ಆಫ್ ಮಾಡಿಬಿಡಬೇಕು. ಆ ಬಿಸಿನಲ್ಲಿ ಅದೇನು ಫ್ರೈ ಆಗುತ್ತೆ, ಚಿಲ್ಲಿ ಪೌಡರ್ ಅಷ್ಟೇ ಸಾಕು. ಯಾಕೆಂದರೆ ತುಂಬ ಚಿಲ್ಲಿ ಪೌಡರ್ನ ಫ್ರೈ ಮಾಡ್ಕೋಬಾರ್ದು, ಕನೆ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಈಗೇನಲ್ಲಿ ನಾವು ಒಗ್ಗರಣೆ ಮಾಡಿದ್ವಲ್ಲ ಬೆಣ್ಣೆ ಮತ್ತು ಗಾರ್ಲಿಕ್ದು, ಅದನ್ನ ಈಗ ಇದ್ರ ಜೊತೆ ಸೇರಿಸ್ಕೊಂಡು ಇಲ್ಲಿ ನಾನು ಯೋಗರ್ಟ್ನ ಬಳಸ್ತಾ ಇದ್ದೀನಿ. ನಿಮ್ಮ ಹತ್ರ ಮೊಸರಿದ್ರೆ ಆ ಮೊಸರಲ್ಲಿರೋ ಅಂಥ ಸ್ವಲ್ಪ ನೀರಿನಂಶ ಎಲ್ಲ ಫಿಲ್ಟ್ರು ಮಾಡಿಬಿಟ್ಟು, ಅಂದರೆ ಒಂದು ಫಿಲ್ಟ್ರ್ ಆಗೋಕ್ಕೆ ಹಾಕಿಟ್ಬಿಡಿ. ಅವಾಗ ಈ ರೀತಿ ಒಂದು ಗಟ್ಟಿ ಮೊಸರು ರೆಡಿ ಆಗುತ್ತೆ, ಅದೇ ಯೋಗರ್ಟು. ಅದನ್ನು ಈಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಮೊಸರು ನೀರಾಗಿರಬಾರ್ದು. ನೀವೇನು ತೊಗೊಳ್ತೀರ ಮೊಸರಲ್ಲಿರೋ ಅಂಥ ನೀರಿನಂಶ ಎಲ್ಲ ಸ್ವಲ್ಪ ಏನದು ಒಂದು ಫಿಲ್ಟ್ರಿಗೆ ಹಾಕಿ ಬಿಟ್ಬಿಟ್ರೆ ಒಂದು 3-4 ಸ್ಪೂನು ಅದೇ ರೀತಿ ಗಟ್ಟಿಗಾಗುತ್ತೆ. ಅದನ್ನೇ ಬಳಸ್ಬೋದು. ಒಟ್ನಾಗ ಮೊಸರು ತುಂಬ ತೆಳು ಇರಬಾರ್ದು, ಗಟ್ಟಿಗಿರಬೇಕು, ಮತ್ತು ತುಂಬ ಹುಳಿ ಇರಬಾರ್ದು. ಆ ಥರ ಮೊಸರನ್ನ ಬಳಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಒಂದು ಆರೋಗ್ಯಕರವಾದ ಒಂದು ಹೆಲ್ತಿ ಸ್ವೀಟ್ ಕಾರ್ನ್ ಸಾಲಡ್ ರೆಡಿ ಆಗುತ್ತೆ. ನಿಮಗೆ ರೆಸಿಪಿ ತುಂಬ ಇಷ್ಟ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಹೈಪ್ ಕೊಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.